ನಿಮಗೆ ಬಹಳ ಹತ್ರವಾದರು, ನಿಮಗೆ ಫ್ಯಾನ್ ಆಗಿದ್ರಂತೆ, ನಂತರ ನಿಮ್ ಫ್ರೆಂಡ್ ಆದ್ರಂತೆ, ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆದ್ರಂತೆ. ಬ್ರೂ ಇನ್ಸ್ಟಂಟ್ ಸರ್ಪ್ರೈಸ್ ಗೆಸ್ಟ್ ಹೇಮಾ, I know it's you. Welcome, ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. I know it's ಹೇಮಾ. ఎందుకో అయ్యో దేవుడా. ನಾನು ಯಾವಾಗಲೂ ನಿಮ್ಮನ್ನ ಅಕ್ಕ ಅಂತಾನೆ ಅದು ಕರೆಯೋದು. ಆಫ್ ದ ಕ್ಯಾಮ್ರಾ. ನಾನೀಗ ಬೇಬಿ. ಓ ಸರಿ. ಗಾಳಿ ಮಾತು ನಮ್ಮ ಒಂದು ಬಾಂಡ್ ಶುರು ಆಯಿತು. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿದ್ದಾಗ ಸ್ಟುಡಿಯೋ ವಿಸಿಟ್ಗೆ ಹೋಗಬೇಕು ನಾವು. ದೊಡ್ಡ ದೊಡ್ಡ ಕಲಾವಿದರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಬಂದು ಕ್ಲಾಸಲ್ಲಿ ತೋರಿಸ್ಬೇಕು. ನಾನು ಅವಾಗ ಹೈದ್ರಾಬಾದ್ ಹೋಗಿದ್ದೆ. ಸಾರಥಿ ಸ್ಟುಡಿಯೋಸ್ನಲ್ಲಿ ಪಲ್ಲೆಟೂರಿ ಬಾವ ಶೂಟಿಂಗ್ ನಡೀತಾ ಇತ್ತು. 1972. ಎಸ್ 72. ಸ್ವಲ್ಪ ಹೊತ್ತು ಕೂತ್ಕೊಂಡು ಇವ್ರನ್ನ ಅಬ್ಸರ್ವ್ ಮಾಡಿದೆ. ಆಮೇಲೆ ಇನ್ಸ್ಟಿಟ್ಯೂಟಿಗೆ ಬಂದಾಗ ಏನಮ್ಮ ಏನಾದರೂ ಸುಮ್ಮನೆ ಕೂತಿದೆ. ಅವ್ರು ಮತ್ತೆ ಕೇಳಿದ್ರು ಏನು ಅಬ್ಸರ್ವ್ ಮಾಡಿ. ನಾನು ಏನು ಹೇಳಲಿ ಸರ್, ಅವ್ರು ಏನಾದರೂ ಒಂದು ಕಡೆ ಇದ್ದರೆ ತಾನೇ ನಾನು ಅಬ್ಸರ್ವ್ ಮಾಡೋಕ್ಕೆ. ಪಟ 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 ಸೆಟ್ಟಲ್ಲಿ ಪರ್ಫಾರ್ಮೆನ್ಸ್ ಅವರೇ, ಡೈರೆಕ್ಷನ್ ಸೈಡ್ ಅವರೇ, ಲೈಟಿಂಗ್ ಅದೇ ಹಾಕಿಂಗೆ ಇದೇ ಹಾಕಿಂಗೆ ಅದೇ. ಇವರು ಈ ಥರನೂ ಒಬ್ರು ಇರ್ತಾರ ಅಂತ ಒಂದು ಇದಾಯಿತು. ಸರಿ ಅದಾಯಿತು. ನಾನು ಮೊದಲನೇ ಚಿತ್ರದಲ್ಲಿ ಕಲ್ಪನಾ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡೋ ಅದೃಷ್ಟ, ಎರಡನೇ ಚಿತ್ರದಲ್ಲಿ ಜಯಂತಿ ಅವರ ಜೊತೆಯಲ್ಲಿ, ಆಮೇಲೆ ದಿಸ್ ವರ್ಸಟೈಲ್ ಆ್ಯಕ್ಟರ್ಸ್. ಆ ಕಡೆ ಹಿಂದಿ ಪಿಕ್ಚರ್, ಈ ಕಡೆ ಮಲಯಾಳಂ ಪಿಕ್ಚರ್, ತಮಿಳ್ ಪಿಕ್ಚರ್, ತೆಲುಗು ಪಿಕ್ಚರ್. ನನಗೆ ಏನು ಇವರೇನು ಮನುಷ್ಯರ ಇಲ್ಲ ಇವರು ಮಿಷನ ಹೇಗೆ ಮಾಡ್ತಿದ್ದಾರೆ. ನಿಜವಾಗ್ಲೂ ನಾವು ಕಲ್ತಿದ್ದೀವಿ. ಈಗ ಬರ್ತಾ ಇರೋ ಯಂಗ್ಸ್ಟರ್ಸ್ ಎಲ್ರಿಗೂ ಹೇಳ್ತೀನಿ, ನೀವು ಒಂದು ನಟನೆ ಕಲಿಬೇಕಂದ್ರೂ, ಒಂದು ಮೇಕಪ್ ಕಲಿಬೇಕಂದ್ರೂ, ಒಂದು ಗೆಟಪ್ ಆಗಬೇಕಂದ್ರೂ ಲಕ್ಷ್ಮಿ ಅವ್ರನ್ನ ನೋಡಿನೇ ಕಲಿಬೇಕು. ಆ್ಯಂಡ್ ಇನ್ನೊಂದು, ಶಿ ಇಸ್ ಅ ಲಿಂಗ್ವಿಸ್ಟ್. ಯಾ ಆಫ್ ಕೋರ್ಸ್. ನಾವು ಮಾತಾಡ್ತೀವಿ, ಯಾವುದೇ ಭಾಷೆ ಮಾತಾಡಿದ್ರು. ಇಲ್ಲ ಅದೇ ಹೇಳ್ತೀನಿ ನಾನು. ನೀವು ಅಡ್ವಾನ್ಸ್ ಕೊಟ್ರೆ ನಾನು ಟಿಂಬಕ್ಟು ಲ್ಯಾಂಗ್ವೇಜ್ ಮಾತಾಡ್ತೀನಿ. ನಾವು ಕೆಲ್ಸಕ್ಕೆ ಬಂದಿರೋದು. ನಾ ಇನ್ನೊಂದು ಹೇಳ, ಒಬ್ಬ ಆಕ್ಟರ್ ಜೊತೆಗೆ ಕೆಲಸ ಮಾಡಿದ್ದಾಗ ತೆಲುಗು ಪಿಕ್ಚರಲ್ಲಿ, ಅಯ್ಯಪ್ಪ ಫಸ್ಟ್ ಪಿಕ್ಚರ್ ಹೀರೋ ಅವನು. ಪಿಕ್ಚರ್ ಮಾಡ್ತಾ ಮಾಡ್ತಾ ಆಯಿತು, 20 ದಿವಸ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಡೈಲಾಗ್ ಹೇಳು ಅಂದರೆ ಹ್ಞೂ ಹ್ಞೂ ಅಂತಾನೆ. ನಾನು ಏನೋ ಅಲ್ಲಿ ಹ್ಞೂ ಅಂತೀಯ ಅವ್ರು ಪ್ರಾಂಪ್ಟಿಂಗ್ ಅಂತೆ. 20 ದಿವಸ ಕೆಲಸ ಮಾಡಿಬಿಟ್ಟು ಹ್ಞೂ ಅಂತ ಇದೆಯಲ್ಲನೋ, ನೀನು ತೆಲುಗಲ್ಲಿ ಏನು ಕಲಿತೆ ಅಂತ. ಒಂದು ಮಾತು ಕಲ್ತಿದ್ದೀನಿ, ಏನು ಅಂತ, ಡಬ್ಬು ಕಾವಾಯಿ. ಕರೆಕ್ಟ್ ಮಾತು ಕಲ್ತಿದ್ಯಪ್ಪ ನೀನು, ಡಬ್ಬು ಕಾವಾಲಿ ಮಾತ್ರ ಕಲ್ತಿದ್ಯಾ, ಆದ್ರೆ ಏನು ಬೇಕೋ ಕಲ್ತಿಲ್ಲ, ಡಬ್ಬು ನಿನಗೆ ಬರಲ್ಲ ಅಂದೆ ನಾನು. ಕರೆಕ್ಟ್ ಕರೆಕ್ಟ್. ಆರ್ಟಿಸ್ಟ್ ಆಗ್ಬೇಕಾದ್ರೆ ಫಸ್ಟ್ ಭಾಷೆ ಕಲ್ತಿಲ್ಲ ಅಂದ್ರೆ ಆ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು. ಇಲ್ಲಾಂದ್ರೆ ನೀವು ಇಲ್ಲಿ ನನ್ನನ್ನು ಕೂರಿಸ್ತಾ ಇರಲಿಲ್ಲ. ಎಸ್ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್. ಇಲ್ಲ ಅದು ಏನೋ ಒಂದು ಆಶ್ಚರ್ಯಕರ ವಿಷಯ, ಸಂತೋಷದ ವಿಷಯ ಏನು ಅಂದರೆ, ಇಲ್ಲಿ ಲಕ್ಷ್ಮಿ ಅವರು ನಮ್ಮವರು ಅಂತ ಹೇಳ್ತೀವಿ, ತಮಿಳ್ನಾಡು ನಮ್ಮ ಲಕ್ಷ್ಮಿ ಪಾ ಅಪ್ಡಿನಾಗ, ತೆಲುಗು ಹೋದ್ರೆ ಮನೆ ಮಾಡ್ರ ಅಂತ. ಎವ್ರಿಬಡಿ ಫೀಲ್ಸ್ ಯು ಆರ್ ದೇರ್ ಓನ್. ದಟ್ ಈಸ್ ದ ಗ್ರೇಟೆಸ್ಟ್ ಆಫ್ ದ ಹೋಲ್ ಥಿಂಗ್. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ, ಸಿನಿಮಾ ಇಂಡಸ್ಟ್ರಿನಲ್ಲಿ ನಾನು ಒಂದು ಪೀರಿಯಡ್ ನಮ್ಮ ತಾಯಿ ತೀರೋಗಿದ ಮೇಲೆ ಒಂದು ಸಣ್ಣ ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನನಗೆ ಫೋನ್ ಮಾಡಿ, ನಿನಗೆ ಏನಾದರೂ ಹಣ ಬೇಕಾ ಕಳಿಸ್ಕೊಡ್ತೀನಿ ಅಂತ ಹೇಳಿದವರು ಇವರು. ಅಫ್ಕೋರ್ಸ್ ನಾವು ಈಗ ಮಾತಾಡ್ತಿದ್ದೆ, ಅವ್ರು ಶ್ರೀನಾಥ್ ಅವ್ರ ಮಕ್ಕಳ ಜೊತೆ ಅವರು ಸ್ಪಂದಿಸಿದ ರೀತಿ ಹೇಳಿದ್ರು, ಸುಷ್ಮಾ ಸ್ಪಂದಿಸಿದ ರೀತಿ ಹೇಳಿದ್ರಿ. ನಿಮ್ಮ ಮಗನಿಗೂ ಇವ್ರಿಗೊಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಂತ ನಾವು ಕೇಳ್ಪಟ್ಟಿ. ದಟ್ ಈಸ್ ವಂಡರ್ಫುಲ್. ನಾನು ಬಹುಶಃ ಲಕ್ಷ್ಮಿ ಅವರು ಮಕ್ಕಳೆಲ್ಲರಿಗೂ ಡಾರ್ಲಿಂಗ್. ಯಾವ ಮಕ್ಕಳು ಅವ್ರನ್ನ ಅಷ್ಟು ಬೇಗ ಹಚ್ಕೊಂಡ್ಬಿಡ್ತಾರತ್ತೆ. ನನ್ನ ಮಗದಂತೂ ಹೇಳ್ಬೇಕಂದ್ರೆ ನನಗಿಂತಾನು ನನ್ನ ಮಗನೇ ಬಹಳ ಹತ್ತಿರ. ಅವರು ವಿಡಿಯೋಲಿ ಮಗ ಮಾತಾಡಿದ್ದಾರೆ, ಕೇಳೋಣ ಲಕ್ಷ್ಮಿ ಅವ್ರ ಬಗ್ಗೆ ಅವ್ರು ಏನ್ ಹೇಳಿದಾರೆ ಅಂತ. ಪ್ಲೀಸ್ ಮಾತಾಡಿದಾನ. ಎಸ್. ನಮಸ್ತೆ ಪೆದ್ದಮ್ಮ, ಚೆನ್ನಾಗಿದ್ದೀರಾ? I just want to let you know that through every step of my life, you're that one constant person who's always been there and tumba proud ag feel martira. You're very happy for all my achievements. Every time I win something or every time I do something cool, I'm very happy to come and share it with you. Peddamma, I've done this, Peddamma, I've done that. Especially nim jote nan message maduvaga, I don't feel like I'm messaging a legendary actress like yourself. Just nan ಕಾಲೇಜ್ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ನ ಹೇಗೆ ಮೆಸೇಜ್ ಮಾಡ್ತೀನೋ, ಐ ಫೀಲ್ ದ ಎಕ್ಸಾಕ್ಟ್ ಸೇಮ್ ಥಿಂಗ್. ನನಗೆ ಏನು ಅನಿಸಲ್ಲ. ಪ್ಲಸ್ ನೀವು ನನಗೆ ಕಳಿಸೋ ಮೆಸೇಜಸ್, ಇಟ್ಸ್ ಲೈಕ್ ಅಬೌಟ್ ಸೈನ್ಸ್, ಅಬೌಟ್ ಸ್ಪಿರಿಚುವಾಲಿಟಿ, ಜನರಲ್ ನಾಲೆಡ್ಜ್ ತುಂಬ ಚೆನ್ನಾಗಿರುತ್ತೆ ಪೆದ್ದಮ್ಮ. ಐ ಫೀಲ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಯು ಇನ್ ಮೈ ಲೈಫ್.
every time when we end our conversation, when it's over the phone or when it's messaging or when we meet and when we say goodbye, you say with the utmost warmth in your heart, may Baba's blessings be with you. And that just fills me up. I feel really happy for that. I love you, Pedamma. Thank you very much for being there with me. ಓ ಸೋ ಲವ್ ಯು ರಾಜ, ಐ ಲವ್ ಯು. ಒಂದು ಮಾತು ಈಗ ಹೇಳಲೇಬೇಕ್ರಿ, ಇವರು ಲಕ್ಷ್ಮಿ ಅವ್ರ ಅಂಥ ಆಕ್ಟ್ರೆಸ್ಸು, ಲಕ್ಷ್ಮಿ ಅವ್ರ ಅಂಥ ಇದು ಅಂತಾರಲ್ಲ, ಶಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಮದರ್ಸ್ ಐ ಹ್ಯಾವ್ ಕಮ್ ಅಕ್ರಾಸ್.